ಬಿಜೆಪಿ ವಿಜಯೋತ್ಸವ ಮೆರವಣಿಗೆಯ ಬಳಿಕ ಇಬ್ಬರಿಗೆ ಚೂರಿ ಇರಿತ ಪ್ರಕರಣದ ಹಿನ್ನೆಲೆ ಆಸ್ಪತ್ರೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದು ಇರಿತಕ್ಕೆ ಒಳಗಾದಂತಹ ಇಬ್ಬರನ್ನ ಕಾರ್ಯಕರ್ತರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆರ್ ಅಶೋಕ್ಗೆ ಸಂಸದ ಬ್ರಿಜೇಶ್ ಚೌಟ, ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸಾಥನ್ನ ನೀಡಿದ್ದಾರೆ. ಘಟನೆಯ ಬಗ್ಗೆ ಬಿಜೆಪಿ ನಾಯಕರಿಂದ ಆರ್ ಅಶೋಕ್ ಮಾಹಿತಿಯನ್ನ ಪಡೆದಿದ್ದಾರೆ. ಬಳಿಕ ಕಾರ್ಯಕರ್ತರ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿದ್ದಾರೆ. ಆಸ್ಪತ್ರೆಯ ಭೇಟಿ ಬಳಿಕ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ. ಪೊಲೀಸ್ ಕಮಿಷನರ್ ಒಟ್ಟಿಗೆ ಕಠಿಣ ಶಿಕ್ಷೆ ನಮ್ಮ ಹಿಂದೂ ಕಾರ್ಯಕರ್ತ ಮತ್ತು ಬಿಜೆಪಿ ಕಾರ್ಯಕರ್ತ ಹಲ್ಲೆಯಾಗಿ ಹರೀಶ್ ಮತ್ತು ನಂದನ್ ಮರಣಾಂತಿಕವಾಗಿ ಡ್ರ್ಯಾಗನ್ನ ಚೂರಿಯನ್ನು ತೆಗೆದುಕೊಂಡು, ಅಂದರೆ ಇದು ಪ್ರೀ ಪ್ಲ್ಯಾನಡ್ ಅಂತ ಅನಿಸುತ್ತೆ. ನಾರ್ಮಲ್ ಆಗಿದ್ದರೆ ಡ್ರ್ಯಾಗನ್ ಚೂರಿ ಬರ್ತಾನೆ ಇರಲಿಲ್ಲ. ಈ ಥರ ಎಲ್ಲ ಪ್ರೀ ಪ್ಲ್ಯಾನ್ ಆಗಿ ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಘೋಷಣೆ, ನಾನು ಅದು ವಿಡಿಯೋ ಎಲ್ಲ ನೋಡಿದ್ದೀನಿ. ಆ ಮಸೀದಿ ಮುಂದೆ ಬರುವಂಥ ಅಲ್ಲಿ ಬಂದಿರೋವಂಥ ವಿಡಿಯೋದಲ್ಲೂ ಕೂಡ ಭಾರತ್ ಮಾತಾ ಕಿ ಜೈ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಇಷ್ಟಿದ್ದರೂ ಕೂಡ ಈ ಕರ್ನಾಟಕದಲ್ಲಿ, ದೇಶದಲ್ಲಿ ಎಲ್ಲೇ ಬೇಕಾದರೂ ನೀವು ಭಾರತ್ ಮಾತಾ ಕಿ ಜೈ ಅನ್ಬೋದು, ನಿಮಗೆ ಸನ್ಮಾನ ಮಾಡ್ತಾರೆ. ಆದರೆ ಈ ಭಾಗದಲ್ಲಿ, ಮಂಗಳೂರು, ಉಡುಪಿ ಈ ಭಾಗದಲ್ಲಿ ಭಾರತ್ ಮಾತಾ ಕಿ ಜೈ ಅಂದರೆ ಡ್ರ್ಯಾಗನ್ ಹಾಕುವಂಥದ್ದು, ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ನೋಡಿದ್ರೆ ನನಗನ್ಸ್ತತೆ ಇಲ್ಲೇನು ತಾಲಿಬಾನ್ ಸರ್ಕಾರ ಇದೆಯಾ? ಹೇಳೋರು ಕೇಳೋರು ಯಾರೂ ಇಲ್ವಾ ಇಲ್ಲಿ? ಮತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ ಅಂತೂ ಅವರೊಂಥರ ಟಿಪ್ಪು ಮೈ ಮೇಲೆ ಬಂದಂಗೆ ಆಡ್ತಾರೆ. ಅವರ ಮೈ ಮೇಲೆ ಟಿಪ್ಪು ಬಂದಂಗೆ ಆಟ ಆಡ್ತಾ ಇದ್ದಾರೆ. ಅವ್ರ ನಡವಳಿಕೆಗಳು ಎಲ್ಲನೂ ಕೂಡ ಹಂಗೆ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಕೊಲೆಗಳಾಯಿತು. ಬೆಂಗಳೂರಲ್ಲೇ ಶಿವಾಜಿನಗರದಲ್ಲೇ ಕೊಲೆ ಆಗೋಯ್ತು. ಈ ಥರ ಸುಮಾರು 30-40 ಮೇಲೆ ಕೊಲೆಗಳಾಗಿದ್ದನ್ನು ನೋಡ್ತಾ ಇದ್ದೀರಿ. ಮತ್ತೆ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಮತ್ತೆ ಕೊಲೆಗಳ ರಾಜ್ಯ ಆಗ್ತಾಯಿದೆ. ನಮ್ಮ ಅಂಕಿಅಂಶಗಳು, ನ್ಯಾಷನಲ್ ನಮ್ಮ ಕ್ರೈಮ್ ಅಂಕಿಅಂಶಗಳು ಕೂಡ 40% ಕ್ರೈಮ್ ರೇಟು ಈ ಒಂದು ವರ್ಷದಲ್ಲಿ ಜಾಸ್ತಿ ಆಗಿದೆ. ಅಂದರೆ ಕಾಂಗ್ರೆಸ್ ಬಂದರೆ ಈ ಗೂಂಡಾಗಿರಿಗಳಿಗೆ, ತಾಲಿಬಾನ್ಗಳಿಗೆ, ಈ ಪಾಕಿಸ್ತಾನದ ಏಜೆಂಟ್ಗಳಿಗೆ ಹಬ್ಬ ಆಗೋಗ್ಬಿಡುತ್ತೆ. ಅಂದರೆ ಅವ್ರನ್ನ ಈಗ ನೋಡಿ, ಕೇಸು ಏಟು ತಿಂದಿರೋರು ಇಲ್ಲಿದ್ದಾರೆ, ಹೊಡೆದವ್ರ ಮೇಲೆ ಕೇಸ್ ಹಾಕಬೇಕಾಯಿತು, ಕೌಂಟ್ರ್ ಕೇಸ್ ಕೊಟ್ಟಿದ್ದಾರೆ. ಅಂದರೆ ಇವರೇ ಪೊಲೀಸವರೇ, ಇಲ್ಲಿನ ಕಾಂಗ್ರೆಸ್ ಮುಖಂಡರುಗಳೇ ಒಂದು ಕೌಂಟ್ರ್ ಕೇಸ್ ಕೊಡಿ ಅಂತೇಳಿ, ಅಂದರೆ ಏನೋ ಕಾಂಪ್ರಮೈಸ್ ಮಾಡೋ ಮೆಥಡಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಿ. ಇದನ್ನು ಖಂಡಿಸ್ತೀನಿ ನಾನು. ಈ ಥರ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗೋದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಎನಿ ಕಾಸ್ಟ್ ಇದಕ್ಕೆ ಕಾಂಗ್ರೆಸ್ ಅವರು ಬೆಲೆ ತೆರಲೇಬೇಕಾಗ್ತದೆ, ಸರ್ಕಾರ ಬೆಲೆ ತೆರಬೇಕಾಗ್ತದೆ. ಈಗ ಪೊಲೀಸ್ ಕಮಿಷನರ್ಗೂ ಬರೋಕ್ಕೆ ಹೇಳಿದ್ದೀನಿ, ನಾನು ವಿರೋಧ ಪಕ್ಷದ ನಾಯಕನಾಗಿ ಪೊಲೀಸ್ ಕಮಿಷನರ್ಗೂ ಬರೋಕ್ಕೆ ಹೇಳಿದ್ದೀನಿ. ಮಾಹಿತಿಯನ್ನು ತೆಗೆದುಕೊಳ್ತೀನಿ, ದಾಖಲೆಗಳನ್ನು ಕೇಳೋಣ. ಓಕೆ ಆಯಿತು, ಏನು ದಾಖಲೆ ಇದೆ? ವಿರುದ್ಧವಾಗಿ ಅವರು ಏನೋ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಯಾರಿದ್ದಾರೆ ಪಾಕಿಸ್ತಾನ? ನೀವು ಭಾರತೀಯರಲ್ಲೋ? ನೀವು ಭಾರತೀಯರಾದರೆ ನಿಮ್ಗೆ ಯಾಕೆ ಕೋಪ ಬರಬೇಕು? ಈಗ ಯಾರೋ ಬಂದು ನನ್ನ ಮುಂದೆ ಪಾಕಿಸ್ತಾನದ ಕುನ್ನಿ ಅಂತ ಹೇಳಿದ್ರೆ ನನಗೆ ಯಾಕೆ ಬೇಜಾರಾಗ್ತೈತೆ? ಇನ್ನೂ ಖುಷಿ ಆಗ್ತೈತೆ, ಸಂತೋಷ ಆಗುತ್ತೆ. ಬೇಜಾರಾಗೋದೇಕೆ? ಪಾಕಿಸ್ತಾನ ಧಿಕ್ಕಾರ ಕೂಗಿದ್ರೆ ಬೇಜಾರು ನಿಮ್ಗೆ ಯಾಕಾಗುತ್ತೆ? ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಒಳಗಡೆ ಒಂದು ಹೊರಗಡೆ ಒಂದು ಆಗರೆ. ಕಾಂಗ್ರೆಸ್ ಅವರು ಇಡೀ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅಂದರೆ ಹೊಡೆಯುವಂಥದ್ದು, ಭಾರತ್ ಮಾತಾ ಕಿ ಜೈ ಅಂತ ಅಂದರೆ ಹೊಡೆಯುವಂಥದ್ದು, ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದರೆ
ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಬೇಲ್ ಕೊಟ್ಟು ಆಚೆ ಕಳಿಸಿದ್ದೀರಾ. ಇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ಇಲ್ಲಿ ಯಾರು ಗೃಹ ಸಚಿವರು ಅರ್ಥನೇ ಆಗ್ತಾಯಿಲ್ಲ. ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಈ ಥರ ಕೇಸ್ ಬಂದರೆ ಕೌಂಟ್ರ್ ಕೇಸ್ ಕೊಡೋಕ್ಕೆ ನೀವೇ ಪೊಲೀಸವರೇ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಕಾನೂನೆಲ್ಲಿ? ಅದರಿಂದ BJP ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಲ್ಲ. ವಿಧಾನಸಭೆಯಲ್ಲೂ ಕೂಡ ಇದರ ಪ್ರತಿಧ್ವನಿ ಮಾಡ್ತೀರಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ಥರ ತಾಲಿಬಾನ್ ಸರ್ಕಾರ ನಡೆಸೋವಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಆ ಒಂದು ಎಚ್ಚರಿಕೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಈಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರದ ಏನು ಮಾಡ್ಬೋದು ಅನ್ನೋದನ್ನು ಚರ್ಚೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳು.